ಆತ್ಮೀಯ H16 ನ್ಯೂಸ್ ಅರ್ಥಾತ್ ತೇಜಿತರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಂತಂದರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾವಿವತ್ತು ಆಗ್ನೇಯ ಪದವೀಧರ ಕ್ಷೇತ್ರದ ಪದವೀಧರ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಾವು ಸಿದ್ದಗಂಗಾ ಮಠದ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡು ಗದ್ಗೆಗೆ ಪೂಜೆ ಮಾಡಿ ತುಮಕೂರಿನ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ನಲ್ಲೇ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಲ್ಲಿ ಶಿಕ್ಷಕರು, ವಕೀಲರು, ಬ್ಯಾಂಕ್ ನೌಕರರು ಎಲ್ಲರನ್ನು ಕರೆದು ಮತ್ತು ನಮ್ಮ ಪಕ್ಷದ ಉಪಾಧ್ಯಕ್ಷರ ವಿಷಯರು ಕೂಡ ಸಭೆಯಿದ್ದು, ಮಾಧ್ಯಮದ ಪ್ರಮುಖರು ಕೂಡ ಇದ್ದರು. ಅಲ್ಲಿ ನಾವು ನೋಂದಣಿ ಪ್ರಕ್ರಿಯೆಯನ್ನು ಶುರು ಮಾಡಿ ಸುಮಾರು 2000 ನೋಂದಣಿ ಫಾರಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನಂತರ ನಾವು ಈಗ ಗುಂಪಿಗೆ ಹಿರಿಕೊಂಡವ್ರಿಗೆ ರಿಕ್ವೆಸ್ಟ್ ಮಾಡಿ ಬೇರೆಯವರಿಗೆ ತಿಳಿಸಿ ಇವತ್ತು ಇಲ್ಲಿ ನಾವು ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟು ನಮ್ಮೆಲ್ಲ ವಕೀಲ ಮಿತ್ರರನ್ನ, ವಕೀಲ ಸಂಘದ ಅಧ್ಯಕ್ಷರಾದ ಮೋಹನ್ ಅವರು, ಮಾಜಿ ಅಧ್ಯಕ್ಷರು ಜಡಕ್ಷರಿ ಅವರು, ನಮ್ಮ ಶಿವಕುಮಾರ್ ಎಲ್ಲರೂ ಕೂಡ ಅಲ್ಲಿ ವಕೀಲರನ್ನ ನಾವು ನೋಂದಣಿಗೆ ನಾವು ಫಾರಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ಪಕ್ಷದ ಕಚೇರಿ ನಾವು ಕೂತಿದ್ದೇವೆ. ಬೈರಣ್ಣವರು ಮತ್ತು ದಿಲೀಪಣ್ಣವರು ಹೇಳಿದಂತೆ ಕಳೆದ 2020ರ 10ನೇ ಪದವೀಧರ ಕ್ಷೇತ್ರದ ಚುನಾವಣೆ ಅಕ್ಟೋಬರ್ ನಡೆದಾಗ ಅಕ್ಟೋಬರ್-ನವೆಂಬರ್ 1,15,000 ಮತದಾರರು ನೋಂದಣಿಯಾಗಿದ್ದು, ಮತ್ತಂದ್ರೆ 70,000-75,000 ವೋಟಿಂಗ್ ಆಯಿತು. ನಮ್ಮ ಪಕ್ಷದ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಹೇಳೋ ಮಠದಲ್ಲೂ ಇಲ್ಲ, ನಾವು ಆ ಲೆವೆಲಾಗಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆಲ್ಲ DKಶಿ ಅವ್ರಿಗೆ ನವೆಂಬರ್ ಬದಲಾವಣೆ ಆಗ್ಬಿಡುತ್ತೆ. ಯಾರು ಹೇಳಿದ್ರು? ಜನ ಮಾತಾಡಿದ್ರೆ ಅವರೇ ಹೇಳ್ಕೊಬೇಕಷ್ಟೇ. ಯಾರು ಅದು ಸಂಬಂಧಪಟ್ಟಿರೋ ಇಲ್ಲ ಆಗಬೇಕು ಅನ್ನೋ ಅಭಿಪ್ರಾಯ ಅವನು ವ್ಯಕ್ತಪಡಿಸಿರ್ಬೇಕನ್ನೋ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಏನು ಜಿಲ್ಲಾ ಪಂಚಾಯತಿ, ತಾಲೂಕು ಚುನಾವಣೆ ಬರಬೇಕು ಕೂಡ ನಿನ್ನೆ ಮಾತಾಡ್ತಾರೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಮಾಡ್ತೀವಿ, ಗ್ರಾಮ ಪಂಚಾಯತಿಗಳು ಮಾಡ್ತೀವಿ ಮಾಡಬೇಕು. ಕಾಲೇ 2-3 ವರ್ಷ ಆಯಿತು ಮಾಡಬೇಕು. ತುಮಕೂರು ಆಲ್ವ ಕೂಡ 2 ಕ್ಷೇತ್ರ ಪಾವಗಡ ಸೊ ಭಾರತ ಅನುಮತಿ ಇಲ್ಲದೆ ನಡೆಸುತ್ತಿರುವ ಸಿಬಿಎಸ್ಇ ಶಾಲೆಗಳಿಗೆ, ಅನುಮತಿ ಇಲ್ಲದ ಸಿಬಿಎಸ್ಇ ಶಾಲೆಗಳಿಗೆ ಶಾಸಕರಿಗೆ ನಡೆಸುತ್ತಿರುವುದಕ್ಕೆ ಕುಮ್ಮಕ್ಕ ನೀಡುತ್ತಿರುವ ಅಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಶಾಲಾಡಳಿತ ಮಂಡಳಿಗೆ ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಅಯ್ಯಯ್ಯೋ ಅನ್ಯಾಯ. ವರ್ಗದವರಿಗೆ ಇವನೇನು ಅಂತ ಅಲ್ಲಿ ಕೋಲಾರ ಪದಾಧಿಕಾರಿಗಳಾಗಿ ನಾವು ಸಂಘದ ಸದಸ್ಯರು ಎಲ್ಲ ನನ್ನ ಅಭಿಯಾನವನ್ನು ವ್ಯಾಖ್ಯೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಿನ ಇವರ ಸಹಕಾರದಿಂದ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತೀವಿ. ಹಾಗೂ ನನಗೆ ಸಹಕಾರ ಮಾಡಿದಂಥ ಮಾಜಿ ಕಾರಣ್ಯ ಅಧ್ಯಕ್ಷರಾದ ಶ್ರೀನಿವಾಸರು, ಬಂದಿರೋ ಎಲ್ಲ ಹೊಸದೇನು ಗೊತ್ತಿಲ್ಲ ನಡೆದಿದೆ. ಮೊದಲಿಗೆ ಅದು 12 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾದರು. ಇವತ್ತು ಚುನಾವಣೆ ಪ್ರಕ್ರಿಯೆಯಂತೆ ಎಲೆಕ್ಷನ್ ಆಫೀಸರ್ ವಿಚಾರವಾಗಿ ಇವತ್ತು ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ.
ಇದಕ್ಕೆ ಮುಖ್ಯವಾಗಿ ನಿರ್ದೇಶಕರು ಏನಿದ್ದಾರೆ 12 ಜನ 12 ಜನ ಇದ್ದಾರೆ ನಿರ್ದೇಶಕರು. ಒಮ್ಮತದಿಂದ ಆಯ್ಕೆ ಮಾಡಲು ಅವಕಾಶ ಕೊಟ್ಟಂತಹ ಎಲ್ಲ ನಿರ್ದೇಶಕರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಿದ್ದಂತಹ ಪತ್ರಕರ್ತ ಮಿತ್ರರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ವೆಂಕಟೇಶಪ್ಪ ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ವಿ ನಾಗಭೂಷಣ ಮತ್ತು ವೆಂಕಟೇಶಪ್ಪ ವೆಂಕಟೇಶಪ್ಪ ಅವರು ಆಯ್ಕೆಯಾಗಿರ್ತಾರೆ. ಎಲ್ಲ ನಿರ್ದೇಶಕರು ಹೇಳ್ಬೇಕಾ ಸಾಕ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.